ಹೇಳ್ಬೇಕು ಲಕ್ಷ್ಮೀ ಲಕ್ಷ್ಮೀನ ಸೂರಪ್ಪ ನಾಯ್ಕ ಅರ್ಸಿಕಟ್ಟ. ನಾನು ಇಲ್ಲೇ ನಿವಾಸಿನೇ. ನಾನು ಇಲ್ಲಿದ್ದು ನಾವು ಮನೆಯಲ್ಲಿ ಅತ್ತೆ ಸೊಸೆ ಮೊಮ್ಮಗಳು ಇರ್ತೀವಿ. ಮಗಳು ಸೊಸೆ ಗೌರ್ಮೆಂಟ್ ಟೀಚರು, ಶಾಲೆ ಹೋಗಿತ್ತು. ಮಗ ಆರ್ಮೇಲಿದ್ದಾನೆ, ಅವ್ನು ಹೊರಗಡೆ ಇರ್ತಾನೆ. ನಿನ್ನೆ ಮಧ್ಯಾಹ್ನ 11:30 ಟೈಮಿಗೆ ಅವ್ರು ಬಂದ್ಕೊಂಡು ಬೇಲಿ ಮೊನ್ನೆ 25 ಆ ಟೈಮಿಗೆ ಅವ್ರು ಬಂದ್ಕೊಂಡು ಬೇಲಿ ಕಡಿಯೋದು ಬಡಿಯೋದು. ನಂಗೆ ಸೌಂಡ್ ಕೇಳ್ಕೊಳ್ಳೆ ನಾವು ಹೊರಗೆ ಹೋದ್ಕೊಳ್ಳೆ ಅಲ್ಲಿ ನಿಂತ್ಕೊಂಡು ಕೇಳಿದೆ ನಾನು, ಯಾಕಪ್ಪ ನಮ್ಮ ಬೇಲಿ ಯಾಕೆ ಕಡಿತೀರಿ, ನೀವು ಏನು ಸಂಬಂಧ ಐತಿ, ನನ್ನ ಹೆಸರಿಗೆ GPS ಆಗಿದ್ದು ಅಂದರು. ಇಲ್ಲ 50 ವರ್ಷದಿಂದ ಇಲ್ಲಿ ದಾರಿ ಇತ್ತು, ಹಂಗೆ ಹೀಗೆ ನಮ್ಮ ಅಪ್ಪನ ಆಸ್ತಿ ಹೇಳಿ ಬಾಯಿಗೆ ಬಂದಂಗೆ ಅವರ ಅಣ್ಣ ತಮ್ಮ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಆ ಮುದುಕನೂ ಅಷ್ಟೇ, ನಾನು ಕಾನೂನು ಪ್ರಕಾರ ಹೋಗ್ತೀನಿ, ಇಂಜೆಕ್ಷನ್ ತಂದೀನಿ ಅಂತ ಹೇಳಿದೆ ಅವನು. ಅಷ್ಟು ಹೇಳ್ಕೊಂಡು ಆದಮೇಲೆ ಬಾಯಿಗೆ ಬಂದಂಗೆ ಬೈದರು. ನಾನು ಹಾಗೆ ಬೈತಾ ಬಂದರು. ನನ್ನ ಗೇಟ್ವರೆಗೆ ಬಂದವರು ನನಗೆ ದೂಡಿ ಕಂಬ ಹೊಡಿತು, ಇಲ್ಲಿ ಮೂಗಿಗೆ ನಮ್ಮ ಲೈನ್ ಕಂಬ ತಂತಿ ಎಲ್ಲ ತರೇತು. ತರದ್ಮೇಲೆ ಅವರು ಹಿಡಿದ್ರು, ಜುಟ್ಟ ಹಿಡ್ದ ನನಗೆ ಹಿಂಗೆ. ಮತ್ತೊಬ್ಬ ಬ್ಲೌಸ್ ಹೊಡೆದ, ಇಲ್ಲಿ ಗುದ್ದಿದ ಎದೆ ಮೇಲೆ, ಹಿಂಗೆಲ್ಲ ಮಾಡ್ತಾರೆ. ಅವ್ನು ಮತ್ತೊಬ್ಬ ಕೈ ಹಿಡ್ದ, ಹಂಗೆ ಮಾಡಿ ದೂಡಿ ಕೆಡಗಿದ್ರು ನನಗೆ. ದೂಡಿ ಕೆಡಗಿದ ಮೇಲೆ ನನಗೆ ಒಂಥರ ಸಂಕಟ ಬಂದಂಗೆ ಆಯ್ತು. ಹಂಗೆ ತಪ್ಪಿಸ್ಕೊಳ್ಬೇಕು ಓಡಿ ಬಂದೆ ನಾನು. ಬಾಗಿಲು ಮೆಟ್ಲಾಗಿ ಬಿದ್ಕೊಂಡೆ. ಬರೋತನಕ ಇವ್ನು ಮೀಟಿಂಗಿಗೆ ಬಂತು. ಯಾರೋ ಒಬ್ಬ ತೋಟಕ್ಕೆ ಹೋದ್ನಂತ ಅವ್ನು ಹೇಳ್ದೆ. ಅನಂತ ನಾಳೆ ಯಾರೋ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಹೇಳ್ಕೊಳ್ಳಿ ಇವ್ನು ಬಂದೋಡ ಏನಾಯ್ತು ಹೇಳಿ ಕೇಳ್ದೆ. ಹಿಂಗಾತಪ್ಪ ಅಂದೆ. ಅವ್ರು ಅಲ್ಲೇ ಅಗಿತಾನೆ ಇದ್ದರು, ಬಡಿತಾನೆ. ಬಂದ್ಕೊಂಡು ನೀರು ಕುಡ್ಸ್ಕೊಂಡು ಮತ್ತೆ ಅವ ಅಲ್ಲೇ ಕರ್ಕೊಂಡು ಹೋದ್ವಿ. ನಾನು ಹೋದೆ. ಅಲ್ಲಿ ಕೂಡಲೇ ನಾನು ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದೆ. ತಂತಿ ಕಂಬ ಹಿಡ್ಕೊಂಡು ಕೇಳಬೇಡ್ರಿ, ಇದು ನೀವು ಇಲ್ಲಿ ದಾರಿ ಮಾಡ್ತೀರಿ, ನಮಗೇನು ದಾರಿ ಕೊಡ್ತೀರ ನಮ್ಮ ಜಾಗಕ್ಕೆ ಹೋಗೋಕ್ಕೆ? ನಿಮ್ಮಂತಾರಲ್ಲ ನಾವು, ಹಂಗಲ್ಲ ಹಿಂಗಲ್ಲ ಅಂದವ. ಇಲ್ಲ ಭಾಳ ಅನ್ಯಾಯ ಮಾಡ್ಯಾರ ಹೇಳಿ ನಾನೆಲ್ಲ ಹೇಳಿದೆ. ನಮ್ಗೆ ಈ ನಮನೆ ಇದ್ದು ಪಿತ್ರಾರ್ಜಿತ ಆಸ್ತಿನ ಡಿವೈಡ್ ಮಾಡಿ ಕೊಡ್ದೇನೆ ಅವ್ರು ಈ ನಮನೆ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ. ಅದು ಅತಿಕ್ರಮಣ ಜಾಗ ನಮ್ಮ ಹೆಸರಿಗೆ. ನನ್ನ ಗಂಡನ ಕಾಲದಿಂದ 92ರಿಂದನೂ ನಾವು ಅಲ್ಲಿ ಹುಲ್ಲು ಸೊಪ್ಪು ಕೊಯ್ಯೋ ಅದು ಇದು ಮಾಡ್ತಾಯಿದ್ವಿ. ಅಂತದ್ರಾಗ ಈಗ 3 ವರ್ಷದಿಂದ ನಮಗೆ ಈ ಸರಿ ನಿನ್ನೆ ಗೊತ್ತಿಲ್ಲದೆ ಅವ್ನಿಗೆ ಬೇಲಿ ಮಾಡ್ಲಿಕ್ಕೆ ಬಂದಾನೆ. ನೀವು ಹೊಡೆದು ನಮಗೆಲ್ಲ ಬರೀ ಅಪಪ್ರಚಾರ ಮಾಡೋದು, ನಮ್ಮ ಸೊಸೆಗೆ ಹಿಂಸೆ ಕೊಡೋದು, ನನ್ನ ಮಗನಿಗೂ ಬೇಕಾದಷ್ಟು ಹಿಂಸೆ ಕೊಡೋದು, ಏನೇನೆಲ್ಲ ಮಾಡಿದ್ರು. ಪಕ್ಕದ್ದು ಒಂದು 3 ವರ್ಷದಿಂದ ಒಂದು ಪ್ರಕರಣ ಆಗಿತ್ತು. ಅದರಲ್ಲಿ ಅವನು ಪಾಲ್ಗಾರನೇ ಅಲ್ಲ, ಅವನ ಆಸ್ತಿಗೆ ಅಶೋಕ ಇದು ಮಾಡ್ಕೊಂಡ್ರೆ ಇವನು ಸೇರಿ ಅವರು ಕಸ್ಟಡಿಗೆ ಸೇರಿಸಿ ನನ್ನ ಮಗನ 5 ದಿವಸ ಜೈಲಲ್ಲಿ ಹಾಕಿದ್ರು. 20 ದಿವಸ ನಮ್ಮ ಊರು ಬಿಡಿಸಿದ್ರು. ಅವೆಲ್ಲ ಮಾಡಿದ್ರು. ಅವಾಗೇನು ಈ ಜಮೀನಿಗೆ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಈ ನಿನ್ನೆ ಮೊನ್ನೆ ಬಂದು ಇಲ್ಲಿ ಬಂದು ಬೇಲಿ ಹೊಡೆದು ಈ ನಮೂನೆ ಎಲ್ಲ ಮಾಡ್ತಾ ನಾವಾಗಿರೋದು ಅತ್ತೆ ಸೊಸೆ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಯಾವ ಟೈಮಿಗೆ ಏನು ಮಾಡ್ತಾರೆ ನಮಗೆ ಕಷ್ಟ ಆಗೈತೆ. ನಮ್ಗೆ ಬರೀ ಅತ್ಯಾಚಾರ ಅವ್ರು ಚೆನ್ನ ಮಾಡೋದು ಹಿಂಗೆ ಮಾಡ್ತಾಯಿದ್ದಾರೆ. ಬಾಯಿಗೆ ಬಂದಂಗೆ ನಮ್ಮ ಸೊಸೆಗೆ ಅಲ್ಲಿ ಬಿ ಆಫೀಸಿಗೆ ಅರ್ಜಿ ಕೊಡೋದು, ಶಾಲೆ ನಡೆಸಲ್ಲ ಹಂಗಲ್ಲ ಹೇಳೋದು, ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಗಂಡ ಸತ್ತು 15 ವರ್ಷ ಆಯ್ತು. ನಮ್ಮ ಮಗ ಆರ್ಮಿಗೆ ಸೇರಿ 22 ವರ್ಷ ಆಯಿತು. ನಾವು ಹಿಂದೆ ನಮಗೆ ಆರಾಮಿದ್ದೀವಿ. ನಮ್ಮನ್ನ ನಾವು ತಿನ್ಬೇಕಾದ್ರೂ ನಮಗೆ ನಮಗೆ ಜಾತಿ ಕರ್ಕೊಂಡ್ಬಂದು ಜಾತಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಯಾರನ್ನೆಲ್ಲ